ಎಲ್ಲರಿಗೂ ತರಗತಿಗೆ ಸ್ವಾಗತ. ಬೆಳಗಿನ ಶುಭೋದಯ. ನಾವು ಹಲವು ದಿನಗಳ ನಂತರ ಏನಂತಂದ್ರೆ ಈಗ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ನಿಮ್ಗೆ ಏನಂತಂದ್ರೆ ವಿಷಯವಾರು ಸಂಬಂಧಪಟ್ಟಂಗ ದಿನ ಏನಂತಂದ್ರೆ 2 ಕ್ಲಾಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಿದ್ದೇವೆ. ಅಂದ್ರೆ ಒಂದು ಕ್ವಶನ್ ತೆಗೆದುಕೊಂಡು ಅದರ ರಿಲೇಟೆಡ್ ಅಂತಂದ್ರೆ ಡಿಸ್ಕಸ್ ಮಾಡೋಣ. ಈಗ ನೋಡ್ರಿ ನಾವೇನಂದ್ರೆ ಇವತ್ತೇನಂತಂದ್ರೆ ಸಂವಿಧಾನದ ಬಗ್ಗೆ ಏನಂತಂದ್ರೆ ಸಂವಿಧಾನ ರಿಲೇಟೆಡ್ ಅಂತಂದ್ರೆ ಒಂದು ಕ್ವಶನ್ ತೆಗೆದುಕೊಂಡು ಅದ್ರ ಬಗ್ಗೆ ಅಂದ್ರೆ ಡಿಸ್ಕಸನ್ನು ಮಾಡ್ತಿದ್ದೇವೆ. ಒಂದೇ ಕ್ವಶನ್ ನೋಡ್ರಿ ಏನಂತಂದ್ರೆ 21ನೇ ತಿದ್ದುಪಡಿ ಅನ್ವಯ ನಮ್ಮ ಪ್ರಾದೇಶಿಕ ಭಾಷೆಗಳ ಪಟ್ಟಿಗೆ ಸೇರಿಸಲ್ಪಟ್ಟ ಭಾಷೆ ಯಾವುದಂತ ಕೇಳ್ಯಾರ. ನೋಡ್ರಿ ಎಷ್ಟನೇ ತಿದ್ದುಪಡಿ 21ನೇ ತಿದ್ದುಪಡಿ ಪ್ರಕಾರ ಏನಂದ್ರೆ ನಮ್ಮ ಪ್ರಾದೇಶಿಕ ಭಾಷೆಗಳ ಪಟ್ಟಿಗೆ ಸೇರಿಸಲ್ಪಟ್ಟ ಭಾಷೆ ಯಾವುದಂತ ಕೇಳ್ಯಾನ್ರಿ. ಆಪ್ಷನ್ ನೋಡ್ರಿ, 1ನೇದು ಒರಿಯಾ, 2ನೇದು ಕಾಶ್ಮೀರಿ, 3ನೇದು ಸಿಂಧಿ, 4ನೇದು ಅಸ್ಸಾಮೀಸ್. ಇದ್ರಾಗ ಸರಿಯಾದ ಉತ್ತರ ಏನಂತಂದ್ರೆ ಸಿಂಧಿಯಾ. ಯಾವುದ್ರಿ? ಸಿಂಧಿಯಾ. ಸರಿಯಾದ ಉತ್ತರ ಏನಂತಂದ್ರೆ ಸಿಂಧಿಯಾ ಅಂತೇಳಿ ಹೌದಲ್ರಿ. ಈಗ ಏನಂತಂದ್ರೆ ತಿದ್ದುಪಡಿ ಬಂತಂದ್ರೆ ಎಷ್ಟನೇ ತಿದ್ದುಪಡಿ ಏನಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖವಾಗಿದೆ. ಸಂವಿಧಾನದಲ್ಲಿ ಅಂದ್ರೆ ತಿದ್ದುಪಡಿ ಯಾವ ಒಂದು ಭಾಗದಲ್ಲಿ ಬರುತ್ತದೆ? ಭಾಗ ನೋಡ್ರಿ ಏನಂತಂದ್ರೆ ಭಾಗ 20 ತಿದ್ದುಪಡಿ ಬಗ್ಗೆ ತಿಳಿಸ್ಕೊಡ್ತದೆ. ಅದೇನಂತಂದ್ರೆ ಭಾಷೆಗಳ ಸಂಬಂಧಪಟ್ಟಂಗೆ ಎಷ್ಟನೇ ವಿಧಿ ತಿಳಿಸ್ಕೊಡ್ಬೋದು, ಎಷ್ಟನೇ ಭಾಗ ತಿದ್ದುಪಡಿ ತಿಳಿಸ್ಕೊಡ್ಬೋದು? 17ನೇ ಭಾಗದಲ್ಲಿ ಅಂತಂದ್ರೆ ಭಾಷೆಗಳ ಬಗ್ಗೆ ಏನಂದ್ರೆ ಉಲ್ಲೇಖವಾಗಿದೆ. ಆದರೆ ಎಷ್ಟನೇ ಅನುಸೂಚಿ ಅಂತ ಹೇಳ್ಬೋದು ಭಾಷೆಗಳು ಅಥವಾ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತೇಳಿ ಸಂವಿಧಾನದಲ್ಲಿ ಏನಂತಂದ್ರೆ ಉಲ್ಲೇಖಿತವಾಗಿರುವ ಕೆಲವೊಂದಿಷ್ಟು ಭಾಷೆಗಳ ಬಗ್ಗೆ ಎಷ್ಟು 22 ಭಾಷೆಗಳಿವೆ. 22 ಭಾಷೆಗಳಿವೆ. ಅದು ಎಷ್ಟನೇ ಒಂದು ಅನುಸೂಚಿಯಲ್ಲಿ ಉಲ್ಲೇಖವಾಗಿದೆ? 8ನೇ ಅನುಸೂಚಿಯಲ್ಲಿ. ಎಷ್ಟು? 8ನೇ ಅನುಸೂಚಿಯಲ್ಲಿ ಉಲ್ಲೇಖವಾಗಿದೆ. ಅದೇ ರೀತಿ ಏನಂತಂದ್ರೆ ನಾವು ಎಷ್ಟು ಭಾಷೆಗಳನ್ನು ಈಗ ನೋಡ್ರಿ ಏನಂತಂದ್ರೆ ಈಗ 21ನೇ ತಿದ್ದುಪಡಿ ಅನ್ನುವ ನಮ್ಮ ಪ್ರಾದೇಶಿಕ ಭಾಷೆ ಒಟ್ಟಿಗೆ ಸೇರಿಸಲ್ಪಟ್ಟ ಭಾಷೆ ಅಂತ ಕೇಳೋಣ. ಮೊದಲೇನಂದ್ರೆ ನಮ್ಮ ಸ್ವತಂತ್ರ ಪೂರ್ವ ಸ್ವತಂತ್ರ ನಂತರದಲ್ಲಿ ಅಂದ್ರೆ ನಮ್ಮ ಭಾರತದಲ್ಲಿ 14 ಭಾಷೆಗಳಿದ್ದವು. ಒಟ್ಟು ಎಷ್ಟಿದ್ದವು ರೀ? 14 ಭಾಷೆಗಳಿದ್ದವು. 14 ಭಾಷೆಗಳಲ್ಲಿ ಅಂತಂದ್ರೆ ಇದು ಸಿಂಧಿ ಅನ್ನೋದು 15ನೇ ಭಾಷೆ. ಎಷ್ಟು? 15ನೇ ಭಾಷೆ 21ನೇ ತಿದ್ದುಪಡಿ ಮತ್ತೆ ಅಂದ್ರೆ 1969ರಂದು ಸೇರ್ಪಡೆ ಆಯಿತು. ನೆಕ್ಸ್ಟ್ ಅಂದ್ರೆ ಭಾಷೆಗಳಿಗೆ ಸಂಬಂಧಪಟ್ಟ ಮತ್ತೆ ಯಾವ ಭಾಷೆಗಳು ಸೇರ್ಪಡೆ ಆಯಿತು? ಒಟ್ಟು 22 ಭಾಷೆಗಳು ಅಂತ ಹೇಳಿದ್ದೇನೆ. ಈಗ 15ನೇ ಭಾಷೆ ಸಿಂಧಿ ಆಯಿತು 21ನೇ ತಿದ್ದುಪಡಿ ಪ್ರಕಾರ. 71ನೇ ತಿದ್ದುಪಡಿ ನೋಡ್ರಿ, 71ನೇ ತಿದ್ದುಪಡಿ ಪ್ರಕಾರ ಏನಂತಂದ್ರೆ 1992ರಲ್ಲಿ ಏನಂತಂದ್ರೆ 3 ಭಾಷೆಗಳು ಸೇರ್ಪಡೆ ಆಗ್ತಾವೆ. ಅಷ್ಟು 3 ಭಾಷೆಗಳು ಸೇರ್ಪಡೆ ಆಗ್ತವೆ. ಮಣಿಪುರಿ, ನೇಪಾಳಿ ಮತ್ತು ಕೊಂಕಣಿ ಅಂತೇಳಿ 16, 17, 18 ಭಾಷೆಗಳು ಸೇರ್ಪಡೆ ಆದಷ್ಟು 71ನೇ ತಿದ್ದುಪಡಿ ಪ್ರಕಾರ. ಅದೇ ರೀತಿ ಏನಂತಂದ್ರೆ 92ನೇ ತಿದ್ದುಪಡಿ ಪ್ರಕಾರ ಏನಂತಂದ್ರೆ 4 ಭಾಷೆಗಳಂದ್ರೆ ಸೇರ್ಪಡೆ ಆಗ್ತವೆ. ಅದಕ್ಕೆ ಕೂಡ ಅಂದ್ರೆ BDMS ಅಂತೇಳಿ ಬೋಡೋ, ಡೋಗ್ರಿ, ಮೈತಾಲಿ ಮತ್ತು ಕೊನೆಯದಾಗಿ ಸಂತಾಲಿ ಅಂತೇಳಿ ಇಷ್ಟು 22 ಭಾಷೆಗಳು ಸೇರ್ಪಡೆ ಆಗಿದೆ. ಇವು ಎಷ್ಟು ಎಲ್ಲಿದೆ 2 ಭಾಷೆಗಳು ಇರೋದು? 22 ಭಾಷೆಗಳು ಇರುವುದೇನಂತಂದರೆ 8ನೇ ಅನುಸೂಚಿಯಲ್ಲಿ ಉಲ್ಲೇಖವಾಗಿದೆ. ಧನ್ಯವಾದಗಳು. ನಮ್ಮ ಕ್ಲಾಸ್ ಇಷ್ಟವಾದರೆ ಏನಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ತಿಳಿಸುತ್ತಾ ಇಂದಿಗೆ ಈ ಕ್ಲಾಸನ್ನು ಮುಗಿಸ್ತಿದ್ದೇವೆ.